ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಮಹತ್ವ ಅಪಾರವಾದದ್ದು. ಬಿಜಿಎಸ್ ಶಾಖೆಯಿಂದಲೇ ಜೀರ್ಣೋದ್ಧಾರವಾದ ದೇವಾಲಯಕ್ಕೆ ಪವರ್ಫುಲ್ ಭಕ್ತಿ ಇದೆ. ಡಿಕೆ ಶಿವಕುಮಾರ್ ಜೈಲಿನಿಂದ ಆದಷ್ಟು ಬೇಗ ಹೊರಬರಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ 9 ದಿನದಲ್ಲಿ ಅವರು ಜೈಲಿನಿಂದ ಬಿಡುಗಡೆಗೊಂಡರು. ಮೊನ್ನೆ ಡಿಕೆಶಿ ಅವರ ಹುಟ್ಟುಹಬ್ಬಕ್ಕೆ ಈಡುಗಾಯಿ ಹೊಡೆದು ಶೀಘ್ರವಾಗಿ ಸಿಎಂ ಆಗಲಿ ಅಂತ ಹೊತ್ತುಕೊಂಡ ಹರಕೆಯು 9 ದಿನದೊಳಗೆ ಈಡೇರುತ್ತಿದೆ. ಸೋಮವಾರ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬಹುದು. ಸಿದ್ದರಾಮಯ್ಯನವರೇ ಖುದ್ದು ಅಧಿಕಾರ ಬಿಟ್ಕೊಡ್ತಿರೋದು ಸಂತೋಷದ ಸಂಗತಿ. ಒಬ್ಬ ಸಿಎಂ ರಾಜೀನಾಮೆ ಕೊಡ್ತಿದ್ದಂತೆ ಡಿಕೆಶಿ ತಮ್ಮ ಧರ್ಮಗುರು ಅಜ್ಜಪ್ಪ ಸ್ವಾಮಿಯನ್ನ ಭೇಟಿ ಮಾಡಿ ಬರುವ ನಿರೀಕ್ಷೆ ಇದೆ. ತಾಳಿದವನು ಬಾಳಿಯಾನ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಎಂದರು. ರಾಜಕೀಯದ ವಿದ್ಯಮಾನಗಳ ಬಗ್ಗೆ ಈಗಾಗಲೇ ಎಲ್ಲ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ವಿಶೇಷವಾಗಿ ಡಿ ಕೆ ಅವ್ರನ್ನ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಘೋಷಣೆ ಮಾಡೋದು ಕೂಡ ಮೊಟ್ಟ ಮೊದಲನೇದಾಗಿ ಎಲ್ಲ ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಎಲ್ಲ ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನಿವತ್ತು ಹೇಳಲಿಕ್ಕೆ ಬಯಸೋದು ಇಷ್ಟೇ, ಇದೇ ಡಿ ಕೆ ಶಿವಕುಮಾರ್ ಅವರು ಕೆಲವು ಹಗರಣಗಳಲ್ಲಿ ದೆಹಲಿಯ ತಿಹಾರ್ ಜೈಲಲ್ಲಿ ಬಂಧಿತರಾಗಿದ್ದರು. ನನಗೇನೋ ಒಂದು 6th ಸೆನ್ಸು, ನನಗೊಂದು ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ನಾನು ಕಟ್ಟ ಇಬ್ಬರಿಗೂ ಅಭಿಮಾನಿನೇ. ನಾನು ಸಿದ್ದರಾಮಯ್ಯ ಡಿ ಕೆ ಶಿವರಿಗೆ ಇಬ್ಬರಿಗೂ ಅಭಿಮಾನಿನೇ. ನನಗೆ ಒಂದು ಸೆನ್ಸ್ ಹೇಳ್ತು. ಒಂದು ಸುಳ್ಳಾರಪ್ಪನಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕವನ್ನು ಅವರ ಹೆಸರು ಮಾಡಿಸಿ ಒಂದು ಪೂಜೆಯನ್ನು ಮಾಡಿ ಆದಷ್ಟು ಅವ್ರು ಬೇಗ ಬಿಡುಗಡೆ, ನಾಳೆ ಬಿಡುಗಡೆ, ನಾಳದ ಬಿಡುಗಡೆ ಅನ್ನೋ ಸುದ್ದಿ ಬರ್ತಾನೇ ಇತ್ತು ನಿಮ್ಮ ಸುದ್ದಿ ಮಾಧ್ಯಮಗಳಲ್ಲಿ. ಅದಕ್ಕೆ ನಾನು ಆಂಜನೇಯ ಸ್ವಾಮಿ ಗುಡಿಯಲ್ಲಿ ನನ್ನ ಅನೇಕ ಜನ ಸ್ನೇಹಿತರು ಒಳಗೂಡಿ ಒಂದು 108 ತೆಂಗಿನಕಾಯಿಗಳಿಟ್ಟು ಅಭಿಷೇಕ ಮಾಡಿಸಿ ಅವ್ರ ಹೆಸರು ಪೂಜೆ ಮಾಡಿಸಿ ದೇವರಿಗೆ 108 ತೆಂಗಿನಕಾಯಿ ಚೂರುಗಾಯಿ ಹಾಕಿ ಬೇಡ್ಕೊಂಡೆ. ಅವ್ರನ್ನ ಆದಷ್ಟು ಬೇಗ ಬಿಡುಗಡೆ ಮಾಡೋಂಥ ಕೆಲಸ ಮಾಡಪ್ಪ, ಆಶೀರ್ವಾದ ಮಾಡು ಅಂತ ಆಂಜನೇಯರಲ್ಲಿ ಬೇಡ್ಕೊಂಡೆ. ನಾವು ಚೂರುಗಾಯಿ ಹಾಕಿ ಒಂದು ಫ್ಲೆಕ್ಸ್ ಹಾಕಿ ಅದಕ್ಕೂ ಸಾಕ್ಷಿ ಕೊಟ್ಟಿರಲಿದೆ. 9ನೇ ದಿನದಲ್ಲಿ ಅವರು ಜೈಲಿಂದ ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಅದೇ ಬೆಟ್ಟ ಕ್ರಾಸ್ಗೋಗಿ ಏರ್ಪೋರ್ಟಿಂದ ಬರಬೇಕಾದ್ರೆ ಹೂಗಳು ಚೆಲ್ಲಿ ಹೂನಾರ ಹಾಕಿ ಬರಮಾಡ್ಕೋದು. ಆ ಒಂದು ನಂಬಿಕೆ ಮೇಲೆ ಏನು 1 ವರ್ಷದಿಂದ ಭಜನೆ ನಡೀತಾನೆ ಇದೆ. 1 ವರ್ಷ ಅಲ್ಲ, 23ರಲ್ಲಿ ಈ ಸರ್ಕಾರ 2ನೇ ಅವಧಿಗೆ ಬಂದಾಗ ಆವಾಗಿಂದಲೂ ಕೂಡ ಡಿ ಕೆ ಅವರು, ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಅನೇಕ ಜನ ಅಭಿಮಾನಿಗಳು, ಇಡೀ ರಾಜ್ಯನೇ ಕುಮ್ತಾ ಇತ್ತು. ಆದರೆ ಅದಕ್ಕೆ ಕಾಲ ಕೂಡ ಬರಲಿಲ್ಲ. ಅವ್ರು ಯಾವಾಗ ಹೇಳ್ತಾನೆ ಇದ್ರು, ಸಮಯ ಗಳಿಗೆ ಬರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಒಂದು ನಂಬಿಕೆ ಆಂಜನೇಯನ ಮೇಲೆ. ಮೊನ್ನೆ ಅವ್ರು ಹುಟ್ಟಿದಬ್ಬ ಆಯಿತು. ಬಹುಶಃ ಅದು 15ನೇ ತಾರೀಕು ಇರಬೇಕು, ಕಳೆದ ಈ ತಿಂಗಳು 15 ಇರಬೇಕು ಬಹುಶಃ. ಯಾವತ್ತು? 15ನೇ ತಾರೀಕು. ಆವತ್ತು ಒಂದು ಫ್ಲೆಕ್ಸ್ ಹಾಕಿಸಿ ಅವರ ಹೆಸರಲ್ಲಿ, ಅವ್ರ ಕುಟುಂಬದ ಹೆಸರಲ್ಲಿ ಅಭಿಷೇಕ ಪೂಜೆಗಳು ಮಾಡಿಸಿ ಅದೇ ಆಂಜನೇಯ ಗುಡಿಯಲ್ಲಿ ನಾನು ಬೇಡ್ಕೊಂಡೆ ಅವರು ಆದಷ್ಟು ಬೇಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನಮ್ಮೆಲ್ಲರೂ ಗೊತ್ತಿದ್ದಂಗೆ ನೋಡಿ ನಂಬಿಕೆ. ನಿನ್ನೆ ಅವ್ರದ್ದು ದೆಹಲಿಯಲ್ಲಿ ಮೊನ್ನೆ ಅದೆಲ್ಲ ವಿದ್ಯಮಾನ ನಡೆದು ನಿನ್ನೆ ಘೋಷಣೆ ಆಯಿತು. ಇನ್ನು ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ಸಿಗುತ್ತಾ ಅಂತ ಕೇಳಿದ ಪ್ರಶ್ನೆಗೆ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದರು.